ಯಾಕಂದ್ ಬಂಗಾರಿ ಹೇಳ್ತಾ ಇರೋದು? ಹಾ, ನೀನ್ ನೋಡಕ್ ಇನ್ನು ಅಜ್ಜಿ ತಾತ ಬಂದಿಲ್ಲ ಅಂತನಾ? ಇವತ್ ಬರ್ತಾರೇನ ನೋಡೋಣ ಇರಮ್ಮ. ಏಳ್ ಕಳ ಶಾಲೆನೆ 2 ದಿವಸ ಆತು. ಯಾಕ ಬಂದಿಲ್ಲ? ನಿಮ್ಮ ಅಜ್ಜಿಗೆ ಚೆನ್ನಾಗಿಲ್ವೋ ಏನು? ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಚೆನ್ನಾಗಿದ್ದೀರಿ ಟಚ್ಗೆ ಓಡೋಡ್ ಬರೋದು ನಿಮ್ಮ ಅಜ್ಜಿನೂ ತಾತನು ನೋಡಕ್ಕೆ ನಿನ್ನ. ಸುಮ್ನೀರ್ ಬರ್ತಾರೆ ಅನ್ಸುತ್ತೆ ಇವತ್ತು. ಅಲೇಲೇಲೇಲೆ ನನ್ ಮುದ್ದು ಬಂಗಾರಿ, ಏನ್ ಚೆನ್ನಾಗೈತಪ್ಪ. ಅಲೇಲೇಲೇಲೆ ಯಾಕಮ್ಮ ಈಗಿನ ಗುಗ್ಗು ಕುಡ್ದಲ್ಲಮ್ಮ? ಯಾಕಪ್ಪ ಅಳೋದು? ಯಾಕೆ ಲಸ್ಮಕ ಖ್ಯಾತೆ ಮಾಡ್ತಾನೆ ನೀ ಪಾಪ? ಏನಿಲ್ಲ ಅತ್ತೆ, ಖ್ಯಾತೆ ಏನಿಲ್ಲ. ವಾಟ್ ತುಂಬಿರೆ ಸುಮ್ಮನ್ ಮನಿ ಕೆಮ್ತಾನೆ. ಇವಾಗಿನ ಎದ್ದ, ಅದಕ್ಕೆ ಹಾಲು ಕುಡಿಸಿ ಮಾತಾಡಿಸ್ತಿದ್ದೆ ಅಷ್ಟೇನೆ. ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಮಾತಾಡಿಸ್ತಿದ್ದೆ. ಹೆಂಗ ಗಂಡ್ ಮಗು ಆತಲ್ಲ, ನನ್ಗಂತೂ ತುಂಬಾ ಸಂತೋಷ ಆತ ಕಣೆ ಲಸ್ಮಕ್ಕ. ಗಂಡ್ ಮಗುನ ಎತ್ತಿದಕ್ಕೆ ನಾನು ಎಲ್ಲಿ ಹೆಣ್ಣುಡ್ಗಿ ಆಗುತ್ತೋ ಏನೋ ಅಂತಿದ್ದೆ. ಯಾಕತೆ ಹೆಣ್ಣುಡ್ಗಿ ಯಾಕೆ ಆಗ್ಬಾರ್ದೆ? ಏ ಮೊದಲನೇದು ಗಂಡು ಹುಡುಗ ಆದ್ರೇನಿ ಚಂದ. ನಮ್ಮ ವಂಶನು ಮುಂದಕ್ಕೆ ಹೋಗುತ್ತೆ. ಗಂಡು ಮಕ್ಳಾದ್ರೆ ಹೆಣ್ಮಕ್ಳಾದ್ರೆ ಅವ್ರಿಗೆ ನಾವು ಖರ್ಚಿಕ್ಕಿ ಮದ್ವೆ ಮಾಡ್ಬೇಕು. ಸುಮ್ನೆ ಖರ್ಚು. ಗಂಡು ಹುಡುಗರಾದ್ರೆ ದುಡಿತಾರೆ ಮನೆಗೆ, ಹೆಣ್ಮಕ್ಳು ಕೊಟ್ಟ ಮನೆಗೆ ಹೋಗ್ತಾವ. ಅವಕ್ಕೆ ನಾವೇ ಖರ್ಚು ಮಾಡ್ಬೇಕು. ಅದಕ್ಕೆ ಮತ್ತೀಗ ಗಂಡಾಗ್ಬೇಕು ಅಂತ ಹೇಳೋದು. ಈಗ ಯಾಕತ್ತೆ ಹಿಂಗಂತೀಯ? ಯಾಕೆ ಹೆಣ್ಮಕ್ಳೇನು ಆಗಲ್ವೇನು ಕಷ್ಟ ಸುಖಕ್ಕೆ? ಅಲ್ಲ, ಗಂಡು ಮಗು ಆಗಿರೋದಕ್ಕೆ ಒಳ್ಳೇದಾತು ಅಂತ ಹೇಳ್ತಾ ಇದೆಯಲ್ಲ. ಯಾಕೆ ಹೆಣ್ಮಕ್ಳು ಆದ್ರೆ ಏನು ನಿಮ್ಮ ಮನೆ ಆಸ್ತಿ ಎಲ್ಲನ ತಕೊಂಡೋಗ್ಬಿಡ್ತಾರ ಅವರು? ಹಂಗಲ್ವೇ, ಗಂಡಾದ್ರೆ ಮತ್ತೀಗ ಒಂದ್ ಬೆಲೆ. ನಿನಗೆ ಗೊತ್ತಿಲ್ಲ, ನನ್ನ ಮಗ ಹುಟ್ಟಾಗ ನನ್ನ ಹೆಂಗ್ ಹೋಗಳರು ಗೊತ್ತೇ. ಮೊದಲನೇದು ಗಂಡಾಗೈತಪ್ಪ, ಕೆಂಚಮ್ಮಗೆ ಅದೃಷ್ಟನೋ ಅದೃಷ್ಟಾಂಬರು. ಆದ್ರೆ ನಮ್ಮ ಅಕ್ಕೈಗೆ ಹೆಣ್ಣುಡ್ಗಿ ಆಗಿತ್ತು. ಅವಳನ್ನೆಲ್ಲರೂ ಆಡ್ಕೆ ಮಾರು, ನಿಮ್ಮ ಅಕ್ಕೈಗೆ ಹೆಣ್ಣಾಗೈತಿ, ನೀನೇ ಅದೃಷ್ಟವಂತೆ, ಗಂಡು ಹುಟ್ಟೈತಿ ನಿನ್ಗೆ ಮೊದಲನೇದು ಅಂತನ ನಾನು ಅಗಳರು ಗೊತ್ತೇ. ಈಗ ನಿನಗೂ ಹಂಗೆ ಮತ್ತೀಗ ಎಲ್ಲರೂ ಹೊಗಳ್ತಾರೆ. ಗಂಡಾಗಿರೋದಕ್ಕೆ ಹೆಣ್ಣಾಗಿದೆ ಎಲ್ಲನ ಅಯ್ಯೋ ಪಾಪ ಹೆಣ್ಣಾಗೈತಿ ಅಂತಾರೆ. ಅದಕ್ಕೆ ಹೇಳ್ತಾ ಇರೋದು, ಮೊದಲನೇದು ಗಂಡೇ ಆಗ್ಬೇಕು. ಎರಡನೇದು ಅಂತದನ ಆಗ್ಲೇಳು ತೀರಾನ. ಹಂಗೆಲ್ಲ ಜನಗಳು ತಿಳ್ಕೊಂಡಿರೋದು ಅಷ್ಟೇ ಕಾಣತ್ತೆ. ಹೆಣ್ಣನಾಗ್ಲಿ ಗಂಡನಾಗ್ಲಿ ಒಟ್ನಲ್ಲಿ ಮಗು ಆಯ್ತಾ, ಆರೋಗ್ಯವಾಗ ಇದಾರ ಅಷ್ಟೇ ಸಾಕು. ದೇವ್ರು ಕೊಟ್ಟಿದ್ದು ಎಂತದೋ. ಈಗ ನೀನು ಹೆಣ್ಣು, ನಾನು ಹೆಣ್ಣು, ನಾವೇ ಹೆಣ್ಣಾಗಿ ಇನ್ನ ಹುಟ್ಟೋ ಮಗು ಹೆಣ್ಣಾಗ್ಬಾರ್ದು ಅಂತ ಹೇಳಿ ಬಯಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೇನತ್ತೆ. ನೀನು ಒಂದು ಎಣ್ಣೆ ತಾನೆ, ನಿನ್ ಮಗಳೂ ಎಣ್ಣೆನೆ. ಈಗ ನಿನ್ ಮಗಳು ಇರೋದಕ್ಕೆ ಹೆಂಗೋ ಇಲ್ಲಿ ನಮ್ ಜೊತೆ ಜಗಳ ಮಾಡ್ಕೊಂಡು ಅಲ್ಲಿ ಹೋಗಿ 1 ತಿಂಗಳು ಇದ್ದು ಬಂದೆ. ನಿನ್ ಮಗಳಿಲ್ಲ ಅಂತಂದ್ರೆ ಎಲ್ಗ ಹೋಗ್ತಿದ್ದೆ ನೀನ್ ಅವಾಗ? ಯೋಚನೆ ಮಾಡು. ಹೆಣ್ಣು ಹೆಣ್ಣು ಅಂತ ಹೇಳಿ ಯಾಕಂಗೆ ಈ ಆಳಿಸಿ ಮಾತಾಡ್ತೀಯ? ಅಯ್ಯೋ, ನಾನು ಒಬ್ಳೆ ಎಲ್ಲ ಕಣಿಲ್ಲ ಸ್ಮಕ್ಕ, ಎಲ್ಲಾರು ಹಂಗೆ ಎಂಬುದು. ಗಂಡಾಗ್ಬೇಕು ಗಂಡಾಗ್ಬೇಕು ಅಂತಾನೆ ಮತ್ತೀಗ ಆಸೆ ಪಡೋದು. ಇನ್ನ ಗಂಡ್ ಮಕ್ಳು ಇನ್ನ ಹಂಗೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ಗಂಡಾಗ್ಲಿ ಅಂತಾನ ಹೆಂಗಸ್ರಿರ್ತಾರಲ್ಲ ಅತ್ತೆಯರು ಎಲ್ಲನ, ಅವ್ರೆಲ್ಲಾರು ಬಯಸೋದೇನೆ ಗಂಡಾಗ್ಲಿ ಮೊದಲನೇದು ನಮ್ಗೆ ಅಂತಾನೆ ಬಯಸೋದು. ನಾನು ಹಂಗೆ ಅಮ್ಮ. ಅದ್ರಾಗೇನೈತೆ ತಪ್ಪು? ಗಂಡಾದ್ರೆ ದುಡಿತಾರೆ, ಮನೆಗೆ ನೋಡ್ಕೊಂತಾರೆ ನಮ್ಮನ್ನೆಲ್ಲನ, ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಾನ ಎಲ್ಲಾರು ಆಸೆ ಪಡ್ತಾರೆ. ಹೆಣ್ಮಕ್ಳಾದ್ರೆ ಅವ್ರನ್ನ ಬೆಳೆಸ್ಬೇಕು, ಅವ್ರನ್ನ ಓದಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ತಿರ್ಗಾ ಅಷ್ಟು ಉದ್ದ ಬೆಳೆಸಿ ಕಂಡರ ಮನೆಗೆ ಕಳಿಸ್ಬೇಕು ಮದ್ವೆ ಮಾಡಿ. ವರದಕ್ಷಿಣೆ ಅದು ಇದು ವರೋಪಚಾರ ಅಂತ ಹೇಳಿ ಕೊಟ್ಟು ಅವರಿಗೆ ಮದುವೆ ಮಾಡಿ ಕಳಿಸ್ಬೇಕು. ಇದೆಲ್ಲ ಯಾಕೆ ಹೇಳು ತಾಪತ್ರೆ? ಗಂಡಾದ್ರೆ ಯಾ ತಾಪತ್ರೆ ಏನೂ ಇರಲ್ಲ, ಎಲ್ಲ ನಮ್ಮ ಮನೆಗೆ ಬರುತ್ತೆ ಆಸ್ತಿ. ಅಲ್ಲಾತೆ, ಹೆಣ್ಣು ಗಂಡು ಸರಿ ಸಮನಾಗಿದ್ರೆ ತಾನೆ ಜೀವನ, ಸಮಾಜನೂ ಬೆಳೆಯೋದು. ಈಗ ಗಂಡಿಲ್ದೆ ಹೆಣ್ಣಿರಕ್ಕಾಗಲ್ಲ, ಹೆಣ್ಣಿಲ್ದೆ ಗಂಡನೂ ಇರಕ್ಕಾಗಲ್ಲ. ಬರೀ ನಮಗೆ ಗಂಡು ಮಕ್ಳು ಆಗಿದಾವಪ್ಪ, ನಾವು ಮದ್ವೆನೇ ಮಾಡಲ್ಲ ಅಂತೇಳಿ ಹಂಗೆ ಇಚ್ಛಂತೀರಾ? ಇಲ್ಲ ತಾನೆ. ನಮ್ಗೆ ಬಂಗಾರದಂತ ಸೊಸೆ ತರಬೇಕು ನನ್ನ ಮಗುಗೆ ಅಂತೇಳಿ ಎಲ್ಲೆಲ್ಲ ಹುಡ್ಕಾಡ್ತೀರಾ. ಅದು ಸರಿಲ್ಲ, ಇದು ಸರಿಲ್ಲ, ಅವ್ರು ಬಡವರು, ನೋಡಕ್ ಚೆನ್ನಾಗಿಲ್ಲ ಹುಡುಗಿ, ಅದು ಇದು ಅಂತ ಹೇಳಿ ಕೊನೆಗೆ ನಿಮಗೆ ಒಪ್ಪಿಗೆ ಆಗಿರೋಂಥ ಹುಡುಗಿನ ತತ್ತೀರ. ಅದೇನೆ ಎಲ್ಲರೂ ನಿಮ್ಮಂಗೆನೆ ಏನ್ ಬೇಡ ಅಂತೇಳಿ ಬರೇ ಗಂಡ್ ಮಕ್ಳನ್ನೇ ಮಾಡ್ಕೊಂಡ್ರೆ ಅವಾಗ ನೀವ್ ಎಲ್ಲಿಂದ ಸೊಸೆ ತತ್ತೀರಾ? ನಿಮ್ಮ ವಂಶ ಇನ್ನೆಲ್ಲಿಂದ ಮುಂದುವರಿಯುತ್ತೆ? ನಿಮ್ಮ ಮಗುಗ್ ಮದ್ವೆನೇ ಆಗ್ಲಿಲ್ಲ ಅಂತಂದ್ರೆ ಇನ್ ಮಗು ಎಲ್ಲಿಂದ ಬರುತ್ತೆ? ನಿಮ್ಮ ವಂಶ ಇನ್ನೆಲ್ಲಿಂದ ಮುಂದುವರಿಯುತ್ತೆ? ಅದು ಸರಿನೇ, ಆದ್ರೂನು ಗಂಡಾದ್ರೆ ಏನೋ ಒಂಥರ ಬೆಲೆ ಕಣೆ ಸಮಾಜದಾಗೆ. ನೀನ್ ನೋಡಿಲ್ವೇ ಅಲ್ಲೇದಲ್ಲೇನೆ? ನೋಡಿದೀನಿ ಅತ್ತೆ, ಎಲ್ಲಾರು ನಿನ್ನಂಗೆ ಯೋಚನೆ ಮಾಡ್ತಾರೆ. 3/4 ಜನ ಹಂಗೆ ಯೋಚನೆ ಮಾಡೋದು ಈಗಿನ ಕಾಲದಾಗೆ. ಆದ್ರೆ ಏನ್ ಮಾಡೋದು, ಯಾರು ಅರ್ಥನೇ ಮಾಡ್ಕೊಂಬಲ್ಲ. ಗಂಡಿಲ್ದೆ ಹೆಣ್ಣಿರಕ್ಕಾಗಲ್ಲ, ಹೆಣ್ಣಿಲ್ದೆ ಗಂಡಿರಕ್ಕಾಗಲ್ಲ, ಇಬ್ರು ಸೇರಿದ್ರೇನೆ ಪ್ರಪಂಚ ಮುಂದುವರ್ಕೊಂಡು ಹೋಗೋದು ಅಂಬೋದು ಯಾರು ಅರ್ಥನೇ ಮಾಡ್ಕೊಂಬಲ್ಲ. ಅಯ್ಯೋ ಏನಮ್ಮ, ನನಗಿದೆಲ್ಲ ಅರ್ಥ ಆಗಲ್ಲಮ್ಮ. ಪ್ರಪಂಚ ಗಿಪಂಚ ಎಲ್ಲ ನನ್ಗೆ ಒಟ್ಟಿನಲ್ಲಿ ಗಂಡು ಮಗು ಆಗೈತಲ್ಲ ನಿನ್ಗೆ ಅಷ್ಟೇ ಸಮಾಧಾನ ನನ್ಗೆ, ಅಷ್ಟೇನೆ. ಸರಿ ಅತ್ತೆ, ನೀನ್ ಹಿಂಗಂದ್ಮೇಲೆ ನಿಮ್ಮಂತವ್ರನ್ನ ಬದಲಾಯಿಸಕ್ಕೆ ಆ ಬ್ರಹ್ಮನೇ ಬಂದ್ರು ಆಗಲ್ಲ ಅನ್ಸತ್ತೆ. ಬಿಡು, ಇನ್ನೇನು ಮಾಡಕ್ಕಾಗಲ್ಲ. ಎಷ್ಟು ಹೇಳಿರೋ ಅಷ್ಟೇನೆ. ಲಸ್ಮಕ್ಕ, ಅಮ್ಮಣಿ ಅಮ್ಮಣಿ ಸನಕ ಇದ್ದೀನಿ.
ಓ ಅಮ್ಮ ಬಂದ್ರನಮ್ಮ. ಚೆನ್ನಾಗಿದ್ದೀರಾ ಇಬ್ರು? ಅಪ್ಪ ಚೆನ್ನಾಗಿದ್ದೀನಪ್ಪ. ಯಾಕೆ ಹೇಳ್ ಕಳ್ಸಿ 2 ದಿನ ಆದ್ಮೇಲೆ ಬಂದಿದ್ದೀರಾ? ಬರ್ಬೇಕು ತಾನೆ ಅವತ್ತೇನೆ. ನಾನು ಇವೆ 3 ದಿವಸದಿಂದ ಕಾಯ್ತಲೇ ಇದ್ದೀನಿ, ನೀವು ಬರ್ತೀರಾ ಬರ್ತೀರಾ ಅಂತಾನ. ಯಾಕಪ್ಪ ಬರ್ಲಿಲ್ಲ? ಏನ್ ಮಾಡದ ಮಾಮಣಿ, ನಿಮ್ಮ ಅಮ್ಮಗೆ ಚೆನ್ನಾಗಿರ್ಲಿಲ್ಲ. ಅದಕ್ಕೇನೆ ಕೈ ಕಾಲು ನೋವು ಅಂತೇಳಿ ಮನೆ ಕಂಡಿದ್ಲಾ, ಅದಕ್ಕೆ ಬರ್ಲಿಲ್ಲ ಕಣಮ್ಮ. ಅದು ಅಲ್ದೇನೆ ದುಡ್ಡು ಬೇರೆ ಇರ್ಲಿಲ್ಲ ನಮ್ಮ ತಗೆ. ಹಾಲು ಹಾಕ್ತಿದ್ವಾ, ಹಾಲ್ನಾರು ಹಾಕಿಸ್ಕೊಂಡಾರು ದುಡ್ಡು ಕೊಟ್ಟಿರ್ಲಿಲ್ಲ. ಇವತ್ತು ಕೊಡ್ತೀವಿ ಅಂತ ಹೇಳಿದ್ರ, ಅದಕ್ಕೆ ಇವತ್ತು ಹೋಗನ್ ಬಿಡು. ಹೋಗ್ಬೇಕಾರೆ ಹಂಗೇನೆ ನಮ್ಮ ಪಾಪಗೆ ಹಂಗೇನೆ ಯಾತನ ಸ್ಪೆಟ್ರು ಟೋಪಿ ಎಲ್ಲ ತಗೊಂಡೋಗನ, ದುಡ್ಡು ಬಂದ್ಮೇಲೆ ಅಂತ ಹೇಳಿ ಸುಮ್ಮನಾಗಿದ್ವಿ. ನಿಮ್ಮ ಅಮ್ಮ ಆಟೋದಕ್ಕೆ ಚೆನ್ನಾಗಿ ಆಗ್ತಾಳೆ ಅಂತಾನೆ. ಇವಾಗ ಒಂದಿಟ್ಟು ಚೆನ್ನಾಗಿದ್ದಾಳೆ, ಅದಕ್ಕೆ ಬಂದ್ವಿ ಇವತ್ತು ನೋಡ್ಕೊಂಡು ಹೋಗೋಣ ಅಂತಾನೆ. ಚೆನ್ನಾಗಿದ್ದೀನ ಮಾಮಣಿ? ನಿನ್ನ ಮಗ ಚೆನ್ನಾಗಿದ್ದಾನೆ? ಹ್ಞೂ ಕಣಪ್ಪ, ಚೆನ್ನಾಗಿದ್ದೀನಿ. ಬಾ ನೋಡ್ಬಾ ನಿನ್ ಮೊಮ್ಮಗನ ಹೆಂಗೈದಾನೆ ಅಂತಾನ. ನೋಡಜ್ಜೋ ನಿನ್ ಮೊಮ್ಮಗುನ ಬೆಳ್ಳಗೆ ಹಂಗೇನಿ ಅಂತ ಚೆನ್ನಾಗಿದ್ದಾನೆ. ಲೇ ಗುಂಡಣ್ಣ, ನಾವ್ ಬಂದಿದ್ದೀವಿ ನೋಡಪ್ಪ, ನಿಮ್ಮ ಅಜ್ಜಿ ತಾತನು. ಎಲ್ಲಲ್ಲೇ ಎಲ್ಲ ನನ್ನ ಮೊಮ್ಮಣಿ ಹಂಗೆ ಇದ್ದೇನೆ. ಕಣೆ ನಮ್ಮ ಲಸ್ಮಕ್ ನಂಗೆ ಮಕ್ದೋಲ್ಕೆ ಎಲ್ಲನ. ಹಂಗೇನಿಲ್ಲ, ಎಲ್ಲನ ನೋಡ್ದಾರೆಲ್ಲನ ಕೆಂಚಮ್ಮಿದ್ದಂಗೆ ಐತಿ. ಕೆಂಚಮ್ಮನ ಮೊಮ್ಮಗ ಅಂತ ಹೇಳ್ತಾರೆ, ನೀವು ನೋಡಿರೇ ನಿಮ್ಮ ಮಗಳ ಇದ್ದಂಗೆ ಇದ್ದಾಳೆ ಅಂತ ಹೇಳ್ತೀರಪ್ಪ. ನೋಡು ತಲೆ ಕೂದ್ಲು ಎಲ್ಲ ನನ್ನ ಬಂದೇ ಇಲ್ಲ, ಎಲ್ಲ ನನ್ನಂಗೇನೆ ಅವನು. ಅಜ್ಜಿ ಮಕ್ಕದವಲ್ಕಿ ಅವಂದು. ಕೂದ್ಲೊಂದಿಸು ತೆಳ್ಳಗೈತವೆ. ನಿನಗಿಲ್ವಲ್ಲ ಹಂಗೇನೆ, ತಲೆ ಮಾತ್ರ ನಿನ್ನಂಗೈತೆ ಅಷ್ಟೇನೆ. ಮಕದೋಲ್ಕೆ ಎಲ್ಲನ ನಮ್ಮ ಅಮ್ಮಣಿ ಹಂಗೇನೆ. ಅಲ್ವೇನೆ? ಹೂ ಕಣಜ, ತಲೆಯಾಗ ಮಾತ್ರ ಅವ್ರ ಅಜ್ಜಿ ಹಂಗೆ ಕೂದ್ಲು ಬಂದೇ ಇಲ್ಲ, ತೆಳ್ಳಗೈತವೆ. ಆದ್ರೆ ಮಕ್ಕದೋಲ್ಕೆ ಎಲ್ಲ ನಮ್ಮ ಅಮ್ಮಣಿ ಲಸ್ಮಕ್ನ ಇದ್ದಂಗೆನೆ ಇರೋದು. ನೋಡು ಆ ಮೂಗುನು ಇಟ್ಟುದ್ದ, ಕಣ್ಣಿಟ್ಟು ಅಗ್ಲ, ಕೆನ್ನೆ ನೋಡಿ ಕೆಂಪುಗ ಹಂಗೇನೆ ನಮ್ಮ ಅಮ್ಮಣಿ ಇದ್ದಂಗೆ ಇದಾವೆ. ನೀವು ಮಾತ್ರ ನಿನ್ನ ಮಗಳಿದ್ದಂಗೆ ಇದ್ದಾನೆ ಮೊಮ್ಮಗ ಅಂತ ಹೇಳ್ತೀರ. ಆದ್ರೆ ನಮ್ಮೂರಾಗೆಲ್ಲ ನೋಡ್ದಾರೆಲ್ಲ ಮೊಮ್ಮಗ ಕೆಂಚಮ್ಮಿದ್ದಂಗೆ ಇದ್ದಾನೆ ಅಂತಾನೆ ಎಲ್ಲ ಹೇಳಿದ್ದು. ಗುಂಡಮ್ಮನೆ ಕೇಳಬೇಕಂದ್ರೆ. ಗುಂಡಮ್ಮ ಹೇಳಿ, ನನ್ನ ಮೊಮ್ಮಗ ನಾನಿದ್ದಂಗಿಲ್ವೇನೆ? ಇವ್ರು ನೋಡಿರೆ ಲಸ್ಮಗ್ಗಿದ್ದಂಗೆ ಇದ್ದಾನೆ ನನ್ನ ಮೊಮ್ಮಗ ಅಂತ ಹೇಳ್ಕೆಂತಾರೆ. ಅಯ್ಯೋ ಯಾರಿದ್ದಂಗೂ ಐತೆ ಬಿಡೆ, ಸದ್ಯಕ್ಕೆ ನಿನ್ಗೆ ಮೊಮ್ಮಗ ಆಗ್ಯವನಲ್ಲ ಅದೇ ಖುಷಿ. ಬಿಡು, ಯಾರಿದ್ದಂಗಾದ್ರೂ ಇರ್ಲಿ ಹೇಳು. ಈಗೇನು ಅದಕ್ಕೆ ಯಾಕೆ ನೀವು ಜಗಳ ಆಡ್ತೀರಾ? ಲಸ್ಮಕ್ ಇದ್ದಂಗನಾ ಇರ್ಲಿ, ನೀನಿದ್ದಂಗನಾ ಇರ್ಲಿ, ಒಟ್ಟಿನಲ್ಲಿ ನಿನಗೆ ಮೊಮ್ಮಗ ಹುಟ್ಟೈತಲ್ಲ ಸಾಕು ಬಿಡು. ಎಲ್ಲಾರ್ಗು ಸಂತೋಷ ಆಗೈತಿ. ಯಾವಾಗ ಬಂದ್ರಣ್ಣ? ಚೆನ್ನಾಗೈತಿರಿ ಎಲ್ಲನ? ಊರ್ ಕಡೆ ಮಳೆ ಬೆಳೆ? ಕಣ್ಗುಂಡಮ್ಮ ಇದೇ ತಾನೇ ಬಂದ್ವಿ. ನನಗೂನು ಯಾಕನ ಸೆನಕಿಲ್ಲ, ಇವಳಿಗೂ ಸೆನಕಿಲ್ಲ, ಒಂದಿಟ್ಟು ಕೈ ಕಾಲು ನಾವು. ಅದಕ್ಕೇನೆ, ಅದು ಅಲ್ಲದೆ ದುಡ್ಡು ಬೇರೆ ಇರಲಿಲ್ಲ, ಯಾತನ ತಗೊಂಡೋಗಕ್ಕೆ ಅಂತಾನ ಹಾಲ್ನಾರು ಕೊಟ್ಟಿರ್ಲಿಲ್ಲ. ಇವತ್ತು ಕೊಡ್ತೀನಿ ಅಂತ ಹೇಳಿದ್ರ ಎದಾಗ ಇಸ್ಕೊಂಡು ನಮ್ಮ ಪಾಪಗೆ ಟೋಪಿ ಸ್ವೆಟ್ರು ಎಲ್ಲ ತಕೊಂಡು ಬಂದ್ವಿ. ಬ್ರೆಡ್ಡು ಬಿಸ್ಕತ್ತು ತಕೊಂಡು. ಸೆನಕೈದೇನು ಗುಂಡಮ್ಮ ನೀನು? ಹೌದಾ? ಲಸ್ಮಕ್ಕ ದಿನ ಹೇಳೋಳು ನಮ್ಮ ಅಪ್ಪ ಅಮ್ಮಗೆ 7 ಕಳಿಸಿ ಅಲ್ಲೇನು 2 ದಿವಸ ಆತು ಬರಲೇ ಇಲ್ಲ ಅಂತಾನ. ಹೆಂಗ ಬಂದ್ರಲ್ಲ ಸದ್ಯ. ನಾನು ಹಂಗೆ ಅನ್ಕಂಡೆ, ಎಲ್ಲ ಏನೋ ಚೆನ್ನಾಗಿಲ್ವೇನೋ, ಇಲ್ದಿದ್ರೆ ಓಡ್ ಬರೋರು ನಿಮ್ಮ ಅಪ್ಪನ ಅಮ್ಮನ ಬಿಡಿ ಅಂತ ಹೇಳ್ತಿದ್ದೇನೆ ಎನ್ನೆ ಸಹ. ಹೆಂಗತ್ಲಾಗ ಇವತ್ತಾದ್ರೂ ಬಂದಿದ್ರಲ್ಲ. ಲೇ ಕೆಂಚಮ್ಮ, ಅದ್ರಾಗೆ ನಮ್ಮ ಪಾಪುಗೆ ಸ್ಪೆಟ್ರು ಟೋಪಿ ಎಲ್ಲ ತಂದಿದ್ವಿ. ತೆಗ್ದು ನೋಡು, ಚೆನ್ನಾಗಿದ್ದಾವೇನ? ಬಿಡಮ್ಮತ್ಲಾಗೆ ಅವು ನಿನ್ನೆ ಯಾಕೆ ತೆಗಿತೆ ಇವಾಗ? ನೋಡು ಆಗ್ತಾವ ಹೆಂಗೆ, ಚೆನ್ನಾಗಿದಾವ ಇಲ್ವಾ ಅಂತಾನ. ಚೆನ್ನಾಗಿದ್ದಾವೇನೆ ಕೆಂಚಮ್ಮ ಸ್ಪೆಟ್ರು ಟೋಪಿನು? ಹಂಗೆ ಸುಮಾರು ಕೈದವ, ಮತ್ತೆ ತೆಳ್ಳಗೈತಿ. ಒಂದಿಟ್ಟು ದಪ್ಪ ಇರೋ ತರಬೇಕಾಗಿತ್ತು. ಸೊಳಿಗೆ ಪಳಿಗೆ ಇಕ್ಕಕ್ಕೆ ಚೆನ್ನಾಗಿರೋದು ತೆಳ್ಳಂತ ತಂದಿದ್ರಮ್ಮ. ತೀರ ದಪ್ಪ ಅಂದಾದ್ರೆ ಸೆಕೆ ಆಗುತ್ತೆ ಅಂತ ನಾನೇ ಒಂದಿಟ್ಟು ತೆಳಗಿರ್ಲಿ ಅಂತ ಹೇಳಿನಮ್ಮ. ಈಗೇನತ್ ಬಿಡು, ಕೊಟ್ಟು ತೀರ ನಾ ದಪ್ಪಂದೇ ತರಕಾಗುತ್ತೆ. ಏನು ಬೇಡ ಬಿಡಪ್ಪ, ತಂದಿದ್ರೆ ಇಷ್ಟಪಟ್ಟು ಅದನ್ನ ಇಕ್ತೀನಿ ಬಿಡು. ಬಿಡತ್ತೆ, ಏನು ಆಗಲ್ಲ. ತಂದಿದಾರಲ್ಲ ಅದನ್ನ ಯಾಕೆ ತಿರ್ಗಿ ವಾಪಸ್ ಕೊಡೋದು? ಪಾಪ ಅವ್ರು ಇಷ್ಟಪಟ್ಟು ತಂದಿರೋದನ್ನ ಸುಮ್ಮನೆ ಚೆನ್ನಾಗೈತಿ ಅಂತ ಹೇಳು. ಅದು ಇದು ಅಂತ ಮಾತಾಡ್ಬೇಕಣತ್ತೆ ನೀನು, ಅವ್ರಿಗೆ ಬೇಜಾರಾಗಲ್ಲಿ. ಅಲ್ಲ ಇವನ ಹೇಳಿ ನಮ್ಮ ಹೆಂಗೈತಿ ಅಂತ ಕೇಳ್ತಲ್ಲ ನಿಮ್ಮ ಅಮ್ಮ. ಯಾಕೆ ಹಂಗಂದೆ, ಒಂದೀ ದಪ್ಪ ಇರ್ಬೇಕಾಗಿತ್ತು, ತೆಳ್ಳಗೈತಿ ಅಂತ ನಮ್ಮ ಅಷ್ಟೇನೆ. ಬಿಡು, ಈಗೇನಂತಿ, ತೆಳ್ಳಗಿದ್ರು ಇರ್ಲೇಳಿ, ಏನು ಉಳ್ಳ ತಂದಿದ್ದಾರೆ, ಇನ್ಯಾಕೆ ವಾಪಸ್ ತಗೊಂಡೋಗೋದು? ಇದನ್ನ ಇಕ್ಕಾಗುತ್ತೆ ಹರಿಯ ತಕನ. ಆಮೇಲೆ ತಿರಾನ ಒಂದು ದಪ್ಪ ಅಂದ ನಾನೇ ತೊತ್ತೀನಿ ನನ್ನ ಮೊಮ್ಮಗೋಗಿ. ಸರಿ ಬಿಡೆ ತಾಯಿ, ಕರಿವೆಂತಿ. ಅಮ್ಮ ಅಪ್ಪ, ನೀವು ಬೇರೆ ಕೈ ಕಾಲು ನೋವು ಅಂತೀರಾ, ನಿಂತ್ಕೊಂಡಿದ್ದೀರಾ? ಕುಕ್ಕ ಬರೀತ್ಲಾಗೆ. ಯಪ್ಪ ಕುಕ್ಕಳಪ್ಪ, ಗುಂಡಜ್ಜಿ ಕುಕ್ಕ. ಯಮ್ಮ ಹೋಗತ್ತೆ, ನಾ ಅಪ್ಪಗೂ ಅಮ್ಮಗೂ ಕುಡಿಯಕ್ಕೆ ನೀರನ್ನ ತಂದು ಕೊಡು. ಸರಿ ಸರಿ, ನಾನು ನೋಡಿ ಮರ್ತು ಮಾತಾಡ್ಕೊಂಡು ನಿಂತಿದ್ದೀನಿ. ತತ್ತೀನಿ ರೀ, ನೀರು ಕುಡಿರಂತೆ. ನೀರು ಕುಡಿದು ಚೆನ್ನಾಗಿ ಕುಕ್ಕೊಂಡು ಆಮೇಲೆ ಅಂಬಿರಂತೆ ಅಡುಗೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.